Hello everyone, today ಪಾಲಕ್ ಲಸುನಿ at my home. ಸೊ ಇವತ್ತು ನಾವು ಧಾಬಾ ಸ್ಟೈಲ್ ಪಾಲಕ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ಗೆ ನಾನು ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೋತೀನಿ. ಅದ್ರಾಗ ಸ್ವಲ್ಪ ಪುಟಾಣಿ ಕಾಳು, ಸ್ವಲ್ಪ ಶೇಂಗಾ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿಗೆ ಗಿರ್ರಂತ ತಿರ್ಗಿಸ್ಕೊಂಡು ಈ ಥರ ಒಂದು ಫೈನ್ ಪೇಸ್ಟ್ ನಾನು ರೆಡಿ ಮಾಡ್ಕೋತೀನಿ ರೀ. ಆಮೇಲೆ ಇದು ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದು ತೋರಿಸ್ತೀನಿ ನೋಡಿರಿ. ಇಲ್ಲಿ ಆನಿಯನ್ ತೊಗೊಂಡೇನಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಈ ಥರ ಹೆರಿಚಿಟ್ಕೊಂಡಂಥ ಪಾಲಕ್ ಪೇಸ್ಟ್, ಇವೆಲ್ಲ ನಮ್ಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ರೀ. ಇಲ್ಲಿ ಒಂದು ಪ್ಯಾನ್ ಒಳಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರಾಗ ಪಾಲಕ್ ಹಾಕ್ಕೊಂಡು ಒಂದು ಚೆಂದಂಗೆ 5 ರಿಂದ 6 ನಿಮಿಷದೊಳಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಚೆನ್ನಾಗಿ ಬೇದ್ಮೇಲೆ ಇದ್ರಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಒಂದು 2 ನಿಮಿಷದಾಗ ನಮ್ಮದು ಪಾಲಕ್ ಚೆನ್ನಾಗಿ ಬೇದಿ ರೆಡಿ ಆಗ್ತದೆ. ಇದನ್ನು ಒಂದು ಬೌಲ್ ಒಳಗೆ ನಾನು ತಗೊತೀನಿ. ಆಮೇಲೆ ಇದ್ದ ಪ್ಯಾನ್ ಒಳಗೆ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, ಒಂದು ಕಡೆ ಬಟ್ರ್ ಇದ್ರೆ ಬಟ್ರ್ ಆ್ಯಡ್ ಮಾಡ್ಕೊರಿ. ನಾನು ಇಲ್ಲಿ ಸ್ವಲ್ಪ ಬಟ್ರ್ ಹಾಕ್ಕೊಂಡೇನಿ. ಆಮೇಲೆ ಇದ್ರೊಳಗೆ ನಾನು ಬೆಳ್ಳುಳ್ಳಿ ಹಾಕೋತೀನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಆದಮೇಲೆ ಇದ್ರೊಳಗೆ ಆನಿಯನ್ ಹಾಕೋತೀನಿ ರೀ. ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋದನ್ನು ಫ್ರೈ ಮಾಡ್ಕೋಬೇಕು ರೀ. ಅದು ಆನಿಯನ್ ಫ್ರೈ ಆದಮೇಲೆ ಅದ್ರೊಳಗೆ ಟೊಮೆಟೊ ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೇಕಾದಂಥ ಇಲ್ಲಿ ಮಸಾಲೆಗಳು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಖಾರ, ಸ್ವಲ್ಪ ಉಪ್ಪು, ಗರಂ ಮಸಾಲ, ಧನಿಯಾ ಪೌಡರ್, ಜೀರಾ ಪೌಡ್ರ್, ಇವು ಕಾಮನ್ ಆಗಿ ಬಳಸೋ ಮಸಾಲೆನ. ಸೊ ಇವೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಒಂದು ಸಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದ್ರೊಳಗೆ ನಾವು ಏನು ಪೇಸ್ಟ್ ಮಾಡಿರ್ತೀವಲ್ಲ ರೀ, ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಬೇಕು ರೀ. ತಿರುವಿದ್ಮೇಲೆ ಇದನ್ನು ಗಟ್ಟಿ ಹಾಕೋಂತ ಹೋಗತ್ರಿ ಇದು ಪೇಸ್ಟ್ ಹಾಕಿದ್ರೆ. ಸೊ ಅದಕ್ಕೆ ಏನು ಮಾಡಬೇಕು, ನಾನು ಸ್ವಲ್ಪ ಮ್ಯಾಲಿಂದ ಬಿಸಿ ನೀರು ನಾನು ಆ್ಯಡ್ ಮಾಡ್ಕೊಂಡೇನಿ ರೀ, ಯಾಕಂದರೆ ಕೆಳಗೆ ಹತ್ಕೋಬಾರ್ದು ಅಂತ. ಸೊ ಬಿಸಿ ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇರಬೇಕು ರೀ 2 ನಿಮಿಷ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಒಂದು 2 ನಿಮಿಷ ಮುಚ್ಚಿಟ್ಮೇಲೆ ಇದಕ್ಕೆ ಚೆನ್ನಾಗಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ರೀ ದಂಡಿನ. ಸೊ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡೇನಿ. ಆ್ಯಡ್ ಮಾಡ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದ್ರೊಳಗೆ ನಾವು ನಮ್ಮದು ಪಾಲಕ್ ನಾವು ಬೇಯಿಸ್ಕೊಂಡು ಇಟ್ಕೊಂಡಿವಲ್ಲ ರೀ, ಆ ಪಾಲಕ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 5 ರಿಂದ 6 ನಿಮಿಷ ನಾನು ಮುಚ್ಚಿಡ್ತೇನೆ ರೀ. ಯಾಕಂದರೆ ಇದು ಚೆನ್ನಾಗಿ ಎಲ್ಲ ಇದ್ರೊಳಗಿಂದ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗ್ತಾವೆ. ಸೊ ಇದಕ್ಕೆ ಮ್ಯಾಲಿಂದ ಒಂದು ತಡ್ಕ ಆ್ಯಡ್ ಮಾಡ್ಕೋಬೇಕಂತ ನಾವು ಒಂದು ಪ್ಯಾನ್ ಒಳಗೆ ಸ್ವಲ್ಪ ಬಟ್ರ, ಒಂದು ಖಾರ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಅಲ್ಲಿ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡು ಇದು ಒಗ್ಗರಣೆ ನೀವು ಅದ್ರ ಮೇಲೆ ಸುರ್ಕೋಬೋದು ರೀ. ಆಮೇಲೆ ಎಲ್ಲ ರೆಡಿ ಆದಮೇಲೆ ಸೊ ನಮ್ಮ ಪಾಲಕ್ಗೆ ನೋಡಿರಿ ಯಾವ ಥರ ಎಣ್ಣೆ ಬಿಟ್ಟು ಮಸ್ತ್ ಪಾಲಕ್ ರೆಡಿ ಆಗೈತಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅನ್ನೋದು ನಮಗೆ ಕಮೆಂಟ್ ಮೂಲಕ ಹೇಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.